ಹಲೋ ಎಲ್ರಿಗೂ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ಸೊ ಗುಡ್ ಮಾರ್ನಿಂಗ್. ಇವತ್ತು ಟ್ಯೂಸ್ಡೇ, ಇವಾಗ 7 o'clock. ಸೊ ಏನು ಇವತ್ತು ಇಷ್ಟು ಬೇಗ ಎದ್ದಿದ್ದೀನಿ ಅಂತಂದರೆ, ಇವತ್ತು ನನಗೆ ಕಂಪ್ಲೀಟ್ ಬಾಡಿ ಚೆಕಪ್ ಇದೆ. ಅಗೇನ್ ಇಟ್ಸ್ ಆಫೀಸ್ ಕಡೆಯಿಂದ. ಸೊ ಯಾವಾಗಲೂ ನಿಮಗೆಲ್ಲರೂ ಗೊತ್ತಿರೋ ಹಾಗೆ ನಾನು ವ್ಲಾಗ್ಸಲ್ಲೂ ಹೇಳಿದ್ದೀನಿ, ಸ್ವಲ್ಪ ಹೆಲ್ತ್ ಅಪ್ಸ್ ಆ್ಯಂಡ್ ಡೌನ್ಸ್ ಇತ್ತು ನನಗೆ. ಆ್ಯಂಡ್ ದೆನ್ ಅಲ್ಸರ್ ಕೂಡ ಆಗಿತ್ತು ನನಗೆ. ಅಲ್ಸರ್ ಆಗಿತ್ತು, ಅಪ್ಸ್ ಆ್ಯಂಡ್ ಡೌನ್ಸ್ ಇತ್ತು, ಆ್ಯಂಡ್ ದೆನ್ ವೆಯ್ಟ್ ಲಾಸ್ ಆಗಿತ್ತು. ಸೊ ಇದೆಲ್ಲ ಇದ್ದಿದ್ದರಿಂದ ನನ್ನ ಪರ್ಸ್ನಲ್ ಡಾಕ್ಟರ್ ಕೂಡ ಯಾವಾಗಲೂ ಕೇಳ್ತಿದ್ರು ನನಗೆ, ಪ್ಲೀಸ್ ಒಂದು ಫುಲ್ ಕಂಪ್ಲೀಟ್ ಬಾಡಿ ಚೆಕಪ್ ಮಾಡಿಸಿ, ಗೆಟ್ ಮಿ ದಿ ರಿಪೋರ್ಟ್ ಅಂತ. ಸೊ ಹೀಗೆ ಹೇಗಿದ್ರು ಆಫೀಸ್ ಕಡೆಯಿಂದನೇ ಫ್ರೀ ಇದ್ದಿದ್ದರಿಂದ ನಾನು ಕೂಡ ಅದನ್ನು ಡಿಲೇ ಮಾಡ್ತಾನೆ ಬಂದೆ. ಬಟ್ ಈಗ ಅದು ಹೇಗಂದರೆ, ಈಗ ಅದು ಆಗೋಗ್ಬಿಡುತ್ತೆ, ಲ್ಯಾಬ್ಸ್ ಆಗಿಬಿಡುತ್ತೆ ಇನ್ ಕೇಸ್ ನಾನು ಅದನ್ನು ಯೂಸ್ ಮಾಡ್ಕೊಂಡಿಲ್ಲ, ಬೆನಿಫಿಟ್ ಯೂಸ್ ಮಾಡ್ಕೊಂಡಿಲ್ಲ ಅಂದರೆ. ಸೊ ಓಕೆ ಫೈನ್ ಅಂದ್ಬಿಟ್ಟು ಕ್ವಿಕ್ಲಿ ಲಾಸ್ಟ್ ವೀಕು ಈ ವೀಕ್ಗೆ ನಾನು ಇವತ್ತಿನ ದಿನಕ್ಕೆ ನಾನು ಬ್ಲಾಕ್ ಮಾಡಿದ್ದೆ. ಸೊ ಅಲ್ಲಿಗೆ ಹೋಗೋಕ್ಕಿಂತ ಮುಂಚೆ ಏನೇನು ಪ್ಯಾಕ್ ಮಾಡ್ಕೊಂಡಿದ್ದೀನಿ, ನನ್ನ ಬ್ಯಾಗಲ್ಲಿ ಏನೇನು ಪ್ಯಾಕ್ ಮಾಡ್ಕೊಂಡಿದ್ದೀನಿ, ಒಂದು ಬಾಡಿ ಚೆಕಪ್ಗಂತ ಹೋದಾಗ ಏನು ಥಿಂಗ್ಸ್ನ ಕ್ಯಾರಿ ಮಾಡಬೇಕು. ಇಟ್ಸ್ ಜಸ್ಟ್ ನಾರ್ಮಲ್ ಬಾಡಿ ಚೆಕಪ್. ಆಮೇಲೆ ಮದುವೆ ಆಗಿದ್ದಾರೆ, ಏನೋ ಬೇಬಿ ಗೀಬಿ, ದಟ್ ಇಸ್ ನಥಿಂಗ್ ಲೈಕ್ ದ್ಯಾಟ್. ಇಟ್ಸ್ ಅ ಕಂಪ್ಲೀಟ್ ಬಾಡಿ ಚೆಕಪ್ ದಟ್ ಎವ್ರಿಬಡಿ ಹ್ಯಾಸ್ ಟು ಟೇಕ್. ಸೊ ಅದೇ ಥರ ಅಷ್ಟೇ. ಸೊ ನಾನು ಏನೇನು ಕ್ಯಾರಿ ಮಾಡ್ತಿದ್ದೀನಿ ಅಂತ ತೋರಿಸ್ತೀನಿ. ಆ್ಯಂಡ್ ತುಂಬ ದಿನದಿಂದ ಇತ್ತು ಕಂಪ್ಲೀಟ್ ಬಾಡಿ ಚೆಕಪ್ ಮಾಡಿಸ್ಬೇಕು ಅಂತ. ಆ್ಯಂಡ್ ಇನ್ನೊಂದೇನು ಅಂತಂದರೆ, ನಾನು ಪೀರಿಯಡ್ಸಲ್ಲಿದ್ದೀನಿ. ಸೊ ಮೇ ಬಿ ಯೂರಿನ್ ಟೆಸ್ಟ್ ನನಗೆ ಮಾಡ್ಸೋಕ್ಕಾಗಲ್ಲ ರೈಟ್ ನೋ, ಬಿಕಾಸ್ ಐ ಆಮ್ ಆನ್ ಪೀರಿಯಡ್ಸ್. ಯೂಶ್ವಲಿ ನನ್ನ ಪೀರಿಯಡ್ಸು 4th ಇಲ್ಲ 3rd ಇರುತ್ತೆ. ಬಟ್ ದೆನ್ ಯಾವಾಗಲೂ 1 week ಮುಂಚೆ ಆಗುತ್ತೆ. ಅದನ್ನು ನಾನು ತೋರಿಸಿದ್ದೀನಿ. ಇಟ್ಸ್ ನಥಿಂಗ್, ಇಟ್ಸ್ ಹೆಲ್ದಿ ಆ್ಯಂಡ್ ಇಟ್ಸ್ ವೆರಿ ಗುಡ್ ದಟ್ ಐ ಡೋಂಟ್ ಸ್ಕಿಪ್ ಮೈ ಪೀರಿಯಡ್ಸ್ ಅಂತ. ಸೊ ನಾನೇನು ಮಾಡಿದೆ, ಗಡಿಬಿಡಿಯಲ್ಲಿ 31st ಅಲ್ವಾ, ಲ್ಯಾಬ್ಸ್ ಆಗಿಬಿಡುತ್ತೆ ಅಂತ ಅಂದ್ಬಿಟ್ಟು ನಾವು ಸ್ವಲ್ಪ ವೆನ್ಸ್ಡೇ ನಾವು ಹೊರಗಡೆ ಟೀಮಿಂದ ಹೊರಗಡೆ ಹೋಗ್ತಿದ್ರಿ ಊಟಕ್ಕೆ. ಥರ್ಸ್ಡೇ ಆಲ್ಸೋ ಆ್ಯಮ್ ಬಿಸಿ, ಫ್ರೈಡೇ ಆಲ್ಸೋ ಆ್ಯಮ್ ಬಿಸಿ. ಸೊ ಟ್ಯೂಸ್ಡೇ ಅಂತ ಬುಕ್ ಮಾಡಿದ್ರಿ. ಬಟ್ ದೆನ್ ನನಗೆ ನೈಟ್ ಪೀರಿಯಡ್ಸ್ ಆಗಿಬಿಡ್ತು. ಸೊ ಯೂರಿನ್ ಟೆಸ್ಟ್ ಕೊಡೋದಕ್ಕಾಗೋದಿಲ್ಲ. ಮಿಕ್ಕಿದೆಲ್ಲನೂ ಮಾಡಬಹುದು. ಆ್ಯಂಡ್ ಐ ಆಮ್ ಪ್ಲ್ಯಾನಿಂಗ್ ದಟ್ ಅದು ಕಂಟೈನರ್ ತೊಗೊಂಡು ಬರೋಣ, ಯೂರಿನ್ ಕಲೆಕ್ಟ್ ಮಾಡೋದು. ಕಂಟೈನರ್ನ ತೊಗೊಂಡು ಬಂದು ನಂದು ಕಂಪ್ಲೀಟಾಗಿ ಸ್ಟಾಪ್ ಆದಮೇಲೆ ಮೇ ಬಿ 4-5 days ಆಗುತ್ತೆ ನಂದು ಕಂಪ್ಲೀಟ್ ಸ್ಟಾಪ್ ಆಗೋಕ್ಕೆ. ಸೊ ಕಂಪ್ಲೀಟಾಗಿ ನಂದು ಸ್ಟಾಪ್ ಆದಮೇಲೆ ದೆನ್ ಐ ಆಮ್ ಪ್ಲ್ಯಾನಿಂಗ್ ದಟ್ ವಾಟ್ ಐ ಆಮ್ ವೇರಿಂಗ್ ಇಸ್ ಐ ಆಮ್ ವೇರಿಂಗ್ ಕ್ರಾಪ್ ಟಾಪ್. ನನ್ನ ಮನೆ ಫುಲ್ ಮೆಸ್ಸಿ ಆಗಿದೆ. ಸೊ ಐ ಡೋಂಟ್ ವಾಂಟ್ ಟು ಪ್ಯಾನ್ ದ ಕ್ಯಾಮ್ರಾ ಹಿಯರ್ ಅಂದೆ. ಸೊ ಐ ಆಮ್ ಜಸ್ಟ್ ವೇರಿಂಗ್ ಒನ್ ಕ್ರಾಪ್ ಟಾಪ್ ಬ್ಲ್ಯಾಕ್, ಸೊ ದ್ಯಾಟ್ ಈಗ ಜೆಲ್ಲೆಲ್ಲ ಹಾಕೋವಾಗ ಇಟ್ಸ್ ಈಸಿ ಟು ಲಿಫ್ಟ್. ಸೊ ಆಲ್ವೇಸ್ ನೀವು ಈ ಥರನೇ ಒಂದು ಕ್ರಾಪ್ ಟಾಪ್, ಒಂದು ಲೂಸ್ ಆಗಿರೋಂಥ ಶರ್ಟ್ ಹಾಕ್ಕೊಂಡ್ಬಿಟ್ರೆ ಇಟ್ ಈಸ್ ರಿಯಲಿ ಈಸಿ. ಸೊ ನನ್ನ ಹತ್ರ ಕ್ರಾಪ್, ಇಟ್ಸ್ ವೆರಿ ಈಸಿ ಟು ಲಿಫ್ಟ್ ಇಟ್ ಅಪ್ ಆ್ಯಂಡ್ ದೆನ್ ಅಪ್ಲೈ ಸಮ್ ಜೆಲ್ ಆರ್ ವಾಟ್ ಎವರ್ ಇಟ್ ಈಸ್. ಆಮೇಲೆ ನಾನು ನೈಟ್ ಪ್ಯಾಂಟೇ ಹಾಕಿದ್ದೀನಿ ಬಿಕಾಸ್ ಇಟ್ಸ್ ಜಸ್ಟ್ 2 kilometers ಅವೇ ಫ್ರಮ್ ಮೈ ಹೌಸ್. ಸೊ ಐ ಡೋಂಟ್ ವಾಂಟ್ ಟು ವೇರ್ ಎನಿಥಿಂಗ್ ಎಲ್ಸ್. ಐ ಜಸ್ಟ್ ವಾಂಟ್ ಟು ವೇರ್ ಸಮಥಿಂಗ್ ಕಂಫರ್ಟಬಲ್ ಬಿಕಾಸ್ ಐ ಆಮ್ ಆಲ್ಸೋ ಆನ್ ಪೀರಿಯಡ್ಸ್ ಅಂಡ್ ದೆನ್ ಐ ಆಮ್ ಪ್ಲ್ಯಾನಿಂಗ್ ಟು ಗೋ ಬೈ ವಾಕ್. ಸೊ ಈಗ ಬಾಡಿ ಚೆಕಪ್ಪಿಗೆ ಹೋಗೋಕ್ಕಿಂತ ಮುಂಚೆ ವಾಟ್ ಆರ್ ಆಲ್ ದ ಥಿಂಗ್ಸ್ ಟು ಬಿ ಕ್ಯಾರಿಡ್, ಅಂದರೆ ನಾನೇನು ಕ್ಯಾರಿ ಮಾಡ್ತಿದ್ದೀನಿ ಅನ್ನೋದನ್ನು ನಾನು ನಿಮಗೆ ತೋರಿಸ್ತೀನಿ. ಸೊ ಐ ಆಮ್ ಕ್ಯಾರಿಂಗ್ ದಿಸ್ 2 side ಬ್ಯಾಗ್ ಬಿಕಾಸ್ ಆಲ್ವೇಸ್ 2 side ಬ್ಯಾಗ್ಸ್ ಆರ್ ವೆರಿ ಕಂಫರ್ಟಬಲ್. ಆ್ಯಂಡ್ ವಾಟರ್ ಬಾಟಲ್ ಕ್ಯಾರಿ ಮಾಡೋದ್ರಿಂದ ಒನ್ ಸೈಡ್ ಬ್ಯಾಗ್ ಸ್ವಲ್ಪ ಒನ್ ಸೈಡ್ ತುಂಬ ಪೇಯ್ನ್ ಆಗುತ್ತೆ. ಐ ಆಮ್ ಕ್ಯಾರಿಂಗ್ ದಿಸ್ ವಾಲೆಟ್. ದಿಸ್ ಬ್ರ್ಯಾಂಡೆಡ್ ವಾಲೆಟ್ ವಾಸ್ ಗಿಫ್ಟೆಡ್ ಮೈ ಫ್ರೆಂಡ್. ಆ್ಯಂಡ್ ಅವರು ಐರ್ಲ್ಯಾಂಡ್ಗೆ ಹೋಗೋಕ್ಕಿಂತ ಮುಂಚೆ ಗಿಫ್ಟ್ ಮಾಡಿದ್ದು. ಆ್ಯಂಡ್ ಈಗ ಅವ್ರು ಮತ್ತೆ ಐರ್ಲ್ಯಾಂಡಿಂದ ಬಂದಿದ್ದಾರೆ. ಐ ನೀಡ್ ಟು ಮೀಟ್ ಹರ್ ಆನ್ ಸ್ಯಾಟರ್ಡೇ. ಆ್ಯಂಡ್ ದೆನ್ ನನಗೆ ಈ ವಾಲೆಟಲ್ಲಿ ಏನೇನು ಇಟ್ಟಿದ್ದೀನಿ ಅಂದರೆ, ಆಧಾರ್ ಕಾರ್ಡ್, ಅಫ್ಕೋರ್ಸ್. ಈ ನನ್ನ ಗ್ರೇ ಹೇರ್ ಎಲ್ಲ ಕಾಣಿಸಿದೆ, ಪ್ಲೀಸ್ ಡೆಫಿನೆಟ್ಲಿ ಅದನ್ನು ಖಂಡಿತವಾಗ್ಲೂ ಇಗ್ನೋರ್ ಮಾಡಿ. ನಾನು ಯಾವಾಗಲೂ ಇಗ್ನೋರ್ ಮಾಡ್ತೀನಿ, ನೀವು ಇಗ್ನೋರ್ ಮಾಡಿ. ಐ ಹ್ಯಾವ್ ನಥಿಂಗ್ ಟು ಡೂ ವಿತ್ ಇಟ್. ಸೊ ನಾನು ಆಧಾರ್ ಕಾರ್ಡ್ ಇಟ್ಕೊಂಡಿದ್ದೀನಿ ಆ್ಯಂಡ್ ಮೈ 2 cards, ಬ್ಯಾಂಕ್ ಆಫ್ ಬರೋಡಾ ಆ್ಯಂಡ್ ನನ್ನ ಆ್ಯಕ್ಸಿಸ್ ಕಾರ್ಡ್. ಆ್ಯಂಡ್ ದೆನ್ ಐ ಹ್ಯಾವ್ ಸಮ್ ಕ್ಯಾಶ್ ಆ್ಯಸ್ ವೆಲ್ ಬಿಕಾಸ್ ಬ್ರೇಕ್ಫಾಸ್ಟ್ ಮಾಡೋದಿರುತ್ತೆ. ಆ್ಯಂಡ್ ದೆನ್ ಮೇ ಬಿ ಐ ಹ್ಯಾವ್ ಟು ಗೋ ಗೆಟ್ ಬ್ಯಾಕ್ ಹೋಮ್ ಬೈ ಆನ್ ಆಟೋ ಬಿಕಾಸ್ ನನಗೆ ಆಫೀಸ್ ಇದೆ, 15 days ಆಫೀಸ್ ಆ್ಯಂಡ್ ದೆನ್ 15 days ವರ್ಕ್ ಫ್ರಮ್ ಹೋಮ್. ಬಟ್ ಇವತ್ತು ನಾನು ಆಫೀಸಿಗೆ ಹೋಗಬೇಕು, 11:30 ಇಸ್ ಮೈ ಪಿಕಪ್. ಸೊ ಹಾಗಾಗಿ ಐ ನೀಡ್ ಟು ಸ್ವಲ್ಪ ಬೇಗ ಬರಬೇಕು. ಆ್ಯಂಡ್ ದೆನ್ ಐ ಹ್ಯಾವ್ ಅ ವಾಟರ್ ಬಾಟಲ್. ದಿಸ್ ಇಸ್ ನಾಟ್ ಮೈ ಪರ್ಸ್ನಲ್ ವಾಟರ್ ಬಾಟಲ್. ಮೈ ಪರ್ಸ್ನಲ್ ವಾಟರ್ ಬಾಟಲ್ ಬೇರೆ ಇದೆ. ಬಟ್ ನನಗೆ ಒಂದು ಹಾಸ್ಪಿಟಲ್ಗೂ ಎಲ್ಲಾದರೂ ಹೋಗಿ ಮತ್ತೆ ಅಲ್ಲಿಂದ ಏನಾದರೂ ಒಂದು ಆರೋನ ವಾಪಸ್ ಮನೆಗೆ ಕ್ಯಾರಿ ಮಾಡೋದು ಇಷ್ಟ ಆಗೋದಿಲ್ಲ. ಸೊ ಐ ಜಸ್ಟ್ ನೀಡ್ ಟು ಥ್ರೋ ದ ಥಿಂಗ್ಸ್ ಔಟ್ ದೇ ಆ್ಯಂಡ್ ದೆನ್ ಗೆಟ್ ಇನ್ ಟು ದ ಹೋಮ್. ನನಗೆ ಆರೋ ಕ್ಯಾರಿ ಮಾಡೋದು ಇಷ್ಟ ಆಗೋದಿಲ್ಲ. ಸೊ ಜಸ್ಟ್ ಐ ಆಮ್ ಕ್ಯಾರಿಂಗ್ ದಿಸ್ ನಾರ್ಮಲ್ ವಾಟರ್ ಬಾಟಲ್ ವಿಚ್ ಐ ಆರ್ಡರ್ಡ್ ಆನ್ Zepto. And I don't want to carry my personal water bottle at all. ಈ ಥರ ಹಾಸ್ಪಿಟಲ್ಗೆಲ್ಲ. ಸೊ ಐ ಆಮ್ ಕ್ಯಾರಿಂಗ್ ದಿಸ್ ಬಾಟಲ್. ಆ್ಯಂಡ್ ದೆನ್ ಬ್ಲಡ್ ತುಂಬ ತೊಗೊಳ್ತಾರೆ ಅಂತಲೇ ಕೇಳಿದ್ದೀನಿ. ಸೊ ಮೇ ಬಿ ನನಗೊಂದು ಸ್ವಲ್ಪ ಫೀಲ್ ಆಗ್ಬೋದು, ಒಂದು ಸ್ವಲ್ಪ ಟಯರ್ಡ್ ಆಗ್ಬೋದು ಬಿಕಾಸ್ ನೈಟ್ ಕೂಡ ತುಂಬ ಬೇಗ ತಿಂದಿರ್ತಿರಲ್ವ.
ಸೊ ಪ್ರಾಬಬ್ಲಿ ನನಗೆ ಸ್ವಲ್ಪ ಐ ಆಮ್ ನಾಟ್ ಗೋಯಿಂಗ್ ಟು ಈಟ್ ಇದೆಲ್ಲ ನಾನು ತಿನ್ನಲ್ಲ. ಬಟ್ ದೆನ್ ಇನ್ ಕೇಸ್ ಯು ನೀಡ್ ಟು ಆಲ್ವೇಸ್ ಕ್ಯಾರಿ ಹ್ಯಾವ್ ಅ ಬ್ಯಾಕಪ್ ಪ್ಲ್ಯಾನ್. ಸೊ ಹಾಗಾಗಿ ಹ್ಯಾವ್ ದಿಸ್ ಶಾರ್ಟ್ಕಟ್ಸ್ ದಟ್ಸ್ ಗುಡ್ ಫಾರ್ ಡಯಟ್ ಆ್ಯಸ್ ವೆಲ್. ಇಟ್ಸ್ ಅ ವೇಫರ್ ಆ್ಯಂಡ್ ದೆನ್ ದಿಸ್ ಫ್ಲೇವರ್ ಇಸ್ ಪೀನಟ್ ಬಟರ್. ಸೊ ಡಯಟಲ್ಲೇ ಇದೆ ಇದು. ಆ್ಯಂಡ್ ದೆನ್ ಐ ಹ್ಯಾವ್ ದಿಸ್ ಪ್ರೋಟೀನ್ ಬಾರ್, ವಿಟಮಿನ್ ಸಿ ಬಾರ್ ಇದೆ. ಸೊ ಐ ಆಮ್ ಕ್ಯಾರಿಂಗ್ ದ್ಯಾಟ್. ಆ್ಯಂಡ್ ದೆನ್ ಟಿಶ್ಯೂಸ್ ಇರಬೇಕು ಯಾವಾಗಲೂ ಅಷ್ಟೇ. ಪ್ಲೀಸ್ ಕ್ಯಾರಿ ಟಿಶ್ಯೂಸ್ ವಿತ್ ಯು. ಆ್ಯಂಡ್ ದೆನ್ ಅಫ್ಕೋರ್ಸ್ ಆಫೀಸ್ ಕಡೆಯಿಂದ ಹೋಗ್ತಿರೋದ್ರಿಂದ ಐ ನೀಡ್ ಮೈ ಆಫೀಸ್ ಐ ಡಿ ಕಾರ್ಡ್. ಆ್ಯಂಡ್ ದೆನ್ ಸುಮ್ಮನೆ ಇಯರ್ಫೋನ್ ಇನ್ ಕೇಸ್ ಇಫ್ ದೇ ಆರ್ ಮೇಕಿಂಗ್. ಯೂಶ್ವಲಿ ಎಲ್ಲೇ ಹೋದರೂ ನಾನು ಇಯರ್ಫೋನ್ಸ್ ಎಲ್ಲ ಜಾಸ್ತಿ ಯೂಸ್ ಮಾಡಲ್ಲ. ಐ ಕೀಪ್ ಅಬ್ಸರ್ವಿಂಗ್ ಥಿಂಗ್ಸ್. ಅಥವಾ ಅಲ್ಲಿ ಏನೋ ಒಂದು ಟೈಮ್ ಆಗುತ್ತಂದರೆ ಐ ಜಸ್ಟ್ ಗೋ ಫಾರ್ ಅ ವಾಕ್ ಆರ್ ಐ ಜಸ್ಟ್ ಟಾಕ್ ಟು ಸಮ್ ಒನ್, ಆ ಥರನೇ ಮಾಡ್ತೀನಿ. ಬಟ್ ದೆನ್ ಯೂಶ್ವಲಿ ಐ ಕ್ಯಾರಿ ಮಾಡ್ತೀನಿ. ಯೂಸ್ ಮಾಡ್ತೀನೋ ಅಲ್ವೋ, ಕ್ಯಾರಿ ಅಂತೂ ಮಾಡ್ತೀನಿ. ಸೊ ಇದನ್ನು ನಾನು ಇಷ್ಟು ತೊಗೊಂಡಿದ್ದೀನಿ. ಆಧಾರ್ ಕಾರ್ಡ್. ಸೊ ನೀವು ಕೂಡ ಅಷ್ಟೇ ವೆನ್ ಯು ಆರ್ ಗೋಯಿಂಗ್ ಆನ್ ಅ ಚೆಕಪ್ ಪ್ಲೀಸ್ ಕ್ಯಾರಿ ಯುವರ್ ಓನ್ ವಾಟರ್ ಬಾಟಲ್. ಯು ಫೀಲ್ ಕಂಫರ್ಟಬಲ್ ದೇರ್. ಅಲ್ಲಿ ತುಂಬ ಜನ ಕುಡಿದಿರ್ತಾರೆ, ವಯಸ್ಸಾಗಿರೋರು ಇರ್ತಾರೆ, ಸ್ವಲ್ಪ ಜನ ಇನ್ಫೆಕ್ಟೆಡ್ ಅವ್ರು ಇರ್ತಾರೆ. ಸೊ ಇಟ್ಸ್ ಆಲ್ವೇಸ್ ಗುಡ್ ಟು ಕ್ಯಾರಿ ಯುವರ್ ಓನ್ ವಾಟರ್ ಬಾಟಲ್. ಆ್ಯಂಡ್ ನಾನು ನನ್ನ ಪರ್ಸ್ನಲ್ ಬಾಟಲ್ ಕ್ಯಾರಿ ಮಾಡಲಿಲ್ಲ, ಈ ಬಾಟಲ್ ಕ್ಯಾರಿ ಮಾಡಿದ್ದೀನಿ. ಕ್ಯಾರಿ ಸಮ್ ಟಿಶ್ಯೂಸ್ ವಿತ್ ಯು. ಪ್ಲೀಸ್ ಕ್ಯಾರಿ ಅ ಸ್ಯಾನಿಟೈಸರ್. ನಾನು ಆನ್ ದ ವೇ ಸ್ಯಾನಿಟೈಸರ್ ತೊಗೊಳ್ತೀನಿ. ಆ್ಯಂಡ್ ದೆನ್ ಆಫೀಸ್ ಐ ಡಿ ಕಾರ್ಡ್. ಇನ್ ಕೇಸ್ ನೀವು ಆಫೀಸ್ ಕಡೆಯಿಂದ ಹೋಗ್ತಿದ್ರೆ ಪ್ಲೀಸ್ ಕ್ಯಾರಿ ಆಧಾರ್ ಕಾರ್ಡ್. ಆ್ಯಂಡ್ ದೆನ್ ಅಫ್ಕೋರ್ಸ್ ಮನಿ ಆರ್ ಇಫ್ ಯು ಹ್ಯಾವ್ ಯುವರ್ ಗೂಗಲ್ ಪೇ. ಅಫ್ಕೋರ್ಸ್ ಮೊಬೈಲ್ ಫೋನ್ ಇರುತ್ತೆ. ಈಗ ವಿಡಿಯೋ ಮಾಡ್ತಿದ್ದೀನಿ. ಅದರ್ ದ್ಯಾನ್ ದಟ್ ಇನ್ನೇನು ಇಲ್ಲ. ಸೊ ದೀಸ್ ಆರ್ ದ ಥಿಂಗ್ಸ್ ಯು ನೀಡ್ ಟು ಕ್ಯಾರಿ. ಆ್ಯಂಡ್ ಲೆಟ್ ಮೀ ಕ್ವಿಕ್ಲಿ ಗೋ. ಆ್ಯಂಡ್ ಆಲ್ಸೋ ವೇರ್ ಅ ವೆರಿ ಕಂಫರ್ಟಬಲ್ ಡ್ರೆಸ್ ಬಿಕಾಸ್ ಮೆಂಟಲಿ ಆಲ್ಸೋ ಪ್ರಿಪೇರ್ ಆಗಿರಿ. ಬಿಕಾಸ್ ನಾನು ಲಾಸ್ಟ್ ಇಯರ್ ಮಾಡಿಸಿರೋದ್ರಿಂದ ಅಟ್ ದಟ್ ಟೈಮ್ ಇಟ್ ವಾಸ್ ಅ ಶಾಕ್ ವೆನ್ ದೆ ಸೇ ಟಾಪ್ ಮೇಲೆ ಮಾಡಿ ಜೆಲ್ ಹಾಕಬೇಕು. ಸೊ ಅವಾಗೊಂದು ಸ್ವಲ್ಪ ಶಾಕಿಂಗ್ ಆಯಿತು. ಸಿನ್ಸ್ ಆಲ್ರೆಡಿ ಅದು ಮಾಡಿಸಿರೋದ್ರಿಂದ ಈ ಸಲ ಐ ಆಮ್ ಮೆಂಟಲಿ ಪ್ರಿಪೇರ್ಡ್. ಸೊ ದಟ್ ಈ ಸಲ ನನಗೇನು ಭಯಲ್ಲ. ಬಟ್ ಲಾಸ್ಟ್ ಟೈಮ್ ಏನಾಗಿತ್ತು, ಬ್ಲಡ್ಡು ಬಿಫೋರ್ ಡ್ರಿಂಕಿಂಗ್ ವಾಟರ್ ಆರ್ ಬಿಫೋರ್ ಫುಡ್ ಅವ್ರು ತೊಗೊಳ್ಳೋವಾಗ ಆರಾಮಾಗಿ ತೊಗೊಂಡ್ರು. ಐ ಆಲ್ಸೋ ಟೋಲ್ಡ್ ದೆಮ್ ಪ್ಲೀಸ್ ನಾನು ಸ್ವಲ್ಪ ತೊಗೊಳ್ಳಿ, ಆರಾಮಾಗಿ ತೊಗೊಳ್ಳಿ ಅಂತ. ಬಟ್ ದೆನ್ ಆಫ್ಟರ್ ಫುಡ್ ಬೇರೆಯವರು ತೊಗೊಂಡ್ರು, ಅವರು ಹಾಕಿ ಚುಚ್ಚಿಬಿಟ್ರು. ಸೊ ಅದೊಂದು ಸ್ವಲ್ಪ ಭಯ ಇದೆ. ಐ ಆಮ್ ಜಸ್ಟ್ ರಿಲ್ಯಾಕ್ಸಿಂಗ್ ಬಿಕಾಸ್ ಮೈ ಫ್ರೆಂಡ್ ಇಸ್ ವಿತ್ ಮೀ. ಆ್ಯಂಡ್ ಆಲ್ಸೋ ಐ ಆಮ್ ಫೀಲಿಂಗ್ ಬ್ಯಾಡ್ ಬಿಕಾಸ್ ಪೀರಿಯಡ್ಸ್ ಅಂತ. ಆ್ಯಂಡ್ ಆಲ್ಸೋ ಐ ಆಮ್ ಫೀಲಿಂಗ್ ವೆರಿ ಬ್ಯಾಡ್ ಬಿಕಾಸ್ ಆಫ್ ಪೀರಿಯಡ್ಸ್. ಬಿಕಾಸ್ 2 times ಹೋಗಬೇಕಾಗುತ್ತೆ. ಬಟ್ ಇಟ್ಸ್ ಓಕೆ, ಇಟ್ಸ್ ವೆರಿ ನಿಯರ್ ಟು ಮೈ ಹೋಮ್. ಆ್ಯಂಡ್ ನನಗೆ ಪಬ್ಲಿಕ್ ಟಾಯ್ಲೆಟ್ಸ್ ನಾನು ಯೂಸ್ ಮಾಡಲ್ಲ. ಸೊ ಐ ವಾಸ್ ವೆರಿ ಕನ್ಸರ್ನ್ಡ್ ಅಬೌಟ್ ಇಟ್. ಸೊ ಆಲ್ವೇಸ್ ನಾವು ಏನು ಅಂದ್ಕೊಳ್ತಿರೋ ಇಟ್ ಕಮ್ಸ್ ಟ್ರೂ. ಅಂದರೆ ನನಗೆ ಎಸ್ಪೆಷಲಿ ಸಣ್ಣದು ಬೆಳಕು ಬರ್ತಿದೆ. ಸೊ ನನ್ನ ವಿಷಯದಲ್ಲಿ ಎಸ್ಪೆಷಲಿ ಏನೋ ಒಂದು ನಾನು ಫೀಲ್ ಮಾಡ್ಕೊಳ್ತಿದ್ರೆ ಗಾಡ್ ವಿಲ್ ಶೋ ಅಪ್ ವೇ ಟು ಇಟ್.